ಲಕ್ಷಾಂತರ ಮಂದಿಯ ಬದುಕನ್ನ ಬೆಳಕಾಗಿಸ್ತಿರುವ ಉದ್ಯಮ. ಮಧ್ಯಮ ಮಟ್ಟದ ಬಂಡವಾಳ ಹೂಡಿಕೆ ಮಾಡಿದ್ರೆ ದುಪ್ಪಟ್ಟು ಲಾಭ ಗ್ಯಾರಂಟಿ. ಸರ್ವಕಾಲಕ್ಕೂ ಉದ್ಯೋಗ ನೀಡುವ ಈ ಬಿಸ್ನೆಸ್ ನಗರ ಪಟ್ಟಣದಲ್ಲಿ ಮೂಲ ಆಸ್ತಿ, ಅದೇ ಗಾರ್ಮೆಂಟ್ಸ್. ನೀವು ನೋಡ್ತಾ ಇದ್ದೀರಾ ಬದುಕಿಗೊಂದು ಬಿಸ್ನೆಸ್. ನಾನು ಶ್ವೇತಾ. ದಿನ ಬೆಳಗಾದ್ರೆ ಕೋಟ್ಯಂತರ ಮಂದಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳೋಕೆ ಮೂಲ ಕಾರಣವೇ ಈ ಉದ್ಯಮ. ಅನಕ್ಷರಸ್ಥರಿಂದ ಹಿಡಿದು ಪದವೀಧರರವರೆಗೂ ಎಲ್ಲರಿಗೂ ಅನ್ನ ನೀಡ್ತಿರುವ ತಾಣ. ಸಣ್ಣ ಮಟ್ಟದಲ್ಲಿ ಆರಂಭಗೊಂಡರೂ ದೇಶ ವಿದೇಶಗಳವರೆಗೂ ವಿಸ್ತರಿಸಬಲ್ಲ, ಯಶಸ್ಸು ಗಳಿಸಬಲ್ಲ ಅವಕಾಶಗಳು ಇಲ್ಲಿ ನೂರಾರು. ಆ ಉದ್ಯಮವೇ ಗಾರ್ಮೆಂಟ್ಸ್. ಎಷ್ಟೋ ಮಹಿಳೆಯರನ್ನ ಸಬಲೆಯನ್ನಾಗಿಸಿರುವ ಈ ಉದ್ಯಮ ಅಕ್ಷರಶಃ ಅನ್ನದಾತನೇ ಸರಿ. ಅಂತಹ ಬಿಸ್ನೆಸ್ ಶುರು ಮಾಡೋದು ಹೇಗೆ, ಯಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅನ್ನೋದರ ಮಾಹಿತಿ ಎಲ್ಲಿದೆ ನೋಡಿ. ಇದು ಭಾರತದ ಬಹುದೊಡ್ಡ ವಿಸ್ತರಿತ ಕ್ಷೇತ್ರ. ಗಾರ್ಮೆಂಟ್ಸ್ ಈ ಹೆಸರನ್ನ ಕೇಳದವರೇ ಇಲ್ಲ. ಮೊದಲಿಗೆ ನಗರ ಪ್ರದೇಶಗಳಿಗೆ, ದೊಡ್ಡ ದೊಡ್ಡ ಸಿಟಿಗಳಿಗೆ ಮಾತ್ರ ಮೀಸಲಾಗಿದ್ದ ಈ ಬಿಸ್ನೆಸ್ ಈಗ ಹಳ್ಳಿಗಳ ಮಟ್ಟಕ್ಕೂ ತಲುಪಿದೆ. ಕೋಟ್ಯಾಂತರ ಮಂದಿಗೆ ಉದ್ಯೋಗ ನೀಡುವ ಮೂಲಕ ದೇಶದ ಆರ್ಥಿಕತೆಯನ್ನ ಬಲಪಡಿಸುತ್ತಿರೋ ಈ ಬೃಹತ್ ಉದ್ಯಮ ವರ್ಷದಿಂದ ವರ್ಷಕ್ಕೆ ತನ್ನ ಪ್ರಾಬಲ್ಯ, ವಿಸ್ತೀರ್ಣವನ್ನ ಹೆಚ್ಚಿಸಿಕೊಳ್ತಿದೆ. ಅಲ್ಲದೆ ವಿದೇಶಗಳಲ್ಲೂ ಭಾರತದ ಚಾಕಚಕ್ಯತೆ ಎಂಥದ್ದು ಅನ್ನೋದನ್ನ ಪ್ರತಿಬಿಂಬಿಸುತ್ತಿದೆ. ಟೆಕ್ಸ್ಟೈಲ್ಸ್ ಅಥವಾ ಜವಳಿ ಕ್ಷೇತ್ರದ ಬೆಳವಣಿಗೆಯಲ್ಲಿ ಗಾರ್ಮೆಂಟ್ಸ್ಗಳ ಪಾತ್ರವೂ ಹೆಚ್ಚಿದ್ದು, ಜಾಗತಿಕ ಜವಳಿ ಮಾರುಕಟ್ಟೆಯಲ್ಲಿ ಭಾರತದ ಪಾಲು 6%. ಅಲ್ಲದೆ ವಿಶ್ವ ರಾಷ್ಟ್ರಗಳಿಗೆ ಜವಳಿ ರಫ್ತು ಮಾಡುತ್ತಿರುವ ವಿಶ್ವದ 3ನೇ ಅತಿದೊಡ್ಡ ರಾಷ್ಟ್ರವೆಂಬ ಹೆಗ್ಗಳಿಕೆಗೂ ಭಾರತ ಪಾತ್ರವಾಗಿದ್ದು, ಚೀನಾ ಮತ್ತು ಅಮೆರಿಕದ ನಂತರದ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ. ಜವಳಿ ಕ್ಷೇತ್ರದ ಈ ಬೆಳವಣಿಗೆಗೆ ಊರುಗೋಲಾಗಿದ್ದು ಇದೇ ಗಾರ್ಮೆಂಟ್ಸ್. ದೇಶದ ಆರ್ಥಿಕತೆಗೆ ಈ ಕ್ಷೇತ್ರವೇ ಬೆನ್ನೆಲುಬು. ದೇಶದ ಆರ್ಥಿಕತೆಯನ್ನ ಬಲಪಡಿಸುವ ನಿಟ್ಟಿನಲ್ಲೂ ಜವಳಿ ಕ್ಷೇತ್ರದ ಪಾತ್ರ ಮಹತ್ತರವಾಗಿದ್ದು, ಆರ್ಥಿಕತೆಗೆ ಉತ್ತಮ ಕೊಡುಗೆ ನೀಡುತ್ತಿರುವ ಬಹುದೊಡ್ಡ ಕ್ಷೇತ್ರಗಳಲ್ಲಿ ಒಂದು ಎಂಬ ಖ್ಯಾತಿಗೆ ಟೆಕ್ಸ್ಟೈಲ್ಸ್ ಪಾತ್ರವಾಗಿದೆ. ನಿಮಗ್ ಗೊತ್ತಾ, ಭಾರತದ ರಫ್ತು ಮೌಲ್ಯದಲ್ಲಿ 15% ಕೊಡುಗೆ ನೀಡುತ್ತಿರೋದು ಕೂಡ ಇದೇ ಕ್ಷೇತ್ರ. 2019ರ ಅಂಕಿ ಅಂಶದ ಪ್ರಕಾರ ಜವಳಿ ಕ್ಷೇತ್ರದ ಮಾರುಕಟ್ಟೆ ಮೌಲ್ಯ $150 ಶತಕೋಟಿ. ಇದೇ ಕ್ಷೇತ್ರ ಒಂದು ವರ್ಷದಲ್ಲಿ, ಅಂದರೆ 2020-21ರ ಅವಧಿಯಲ್ಲಿ ತನ್ನ ಮೌಲ್ಯವನ್ನ ಹೆಚ್ಚಿಸಿಕೊಂಡಿದ್ದು $223 ಶತಕೋಟಿ ತಲುಪಿದೆ. ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಆರ್ಥಿಕ ಹೊಡೆತಗಳ ಹೊರತಾಗಿಯೂ ಈ ಕ್ಷೇತ್ರ ಚೇತರಿಕೆ ಹೊಂದಿತ್ತು. 2025-26ರ ವೇಳೆಗೆ $250 ಶತಕೋಟಿ ಗಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನ ಹೆಚ್ಚಿಸಿಕೊಳ್ಳಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ಇದು ಮಹಿಳೆಯರ ಪಾಲಿಗೆ ಚಿನ್ನದ ಬಿಸಿನೆಸ್. ಉದ್ಯೋಗ ಸೃಷ್ಟಿಯಲ್ಲೂ ಈ ಕ್ಷೇತ್ರ ಮಹತ್ತರ ಪಾತ್ರವನ್ನ ವಹಿಸುತ್ತಿದ್ದು, ದೇಶದಲ್ಲಿ ಉದ್ಯೋಗ ಸೃಷ್ಟಿಸುತ್ತಿರುವ 2ನೇ ಅತಿ ದೊಡ್ಡ ಕ್ಷೇತ್ರವಾಗಿದೆ. ಅಲ್ಲದೆ ಅಂಕಿಅಂಶಗಳ ಪ್ರಕಾರ 4.5 ಕೋಟಿ ಕಾರ್ಮಿಕರನ್ನ ಈ ಕ್ಷೇತ್ರ ಹೊಂದಿದ್ದು, ಈ ಪೈಕಿ 35.22 ಲಕ್ಷ ಕೈಮಗ್ಗ ಕಾರ್ಮಿಕರಿದ್ದಾರೆ. ಜವಳಿ ಕ್ಷೇತ್ರದ ಒಟ್ಟು ಉತ್ಪಾದನೆಯಲ್ಲಿ 75% ದೇಶಿ ಬಳಕೆಯಾಗಿದ್ದರೆ 25% ಉತ್ಪನ್ನವನ್ನ ರಫ್ತು ಮಾಡಲಾಗ್ತಿದೆ. ಒಟ್ಟು ರಫ್ತಿನ ಪೈಕಿ ಕಾಟನ್ ಗಾರ್ಮೆಂಟ್ಸ್ಗಳ ಸಂಖ್ಯೆಯೇ ಹೆಚ್ಚು. ದೇಶದ ಎಲ್ಲಾ ಸ್ತರದ ಮಂದಿಗೆ ಉದ್ಯೋಗ ಒದಗಿಸುತ್ತಿರುವ ಈ ಕ್ಷೇತ್ರ ಮಹಿಳೆಯರ ಪಾಲಿಗಂತೂ ಸೂಪರ್ ಬಿಸಿನೆಸ್ ಆಗಿರೋದ್ರಲ್ಲಿ 2ನೇ ಮಾತಿಲ್ಲ. ಬರೀ ಗಾರ್ಮೆಂಟ್ಸ್ಗಳಲ್ಲೇ 45 ದಶಲಕ್ಷಕ್ಕೂ ಅಧಿಕ ಮಂದಿ ಕಾರ್ಯನಿರ್ವಹಿಸುತ್ತಿದ್ದು, ಇದರಲ್ಲಿ 35 ದಶಲಕ್ಷ ಅಂದ್ರೆ 80% ಉದ್ಯೋಗಿಗಳು ಮಹಿಳೆಯರೇ ಆಗಿದ್ದಾರೆ. ಒಟ್ಟಾರೆ ನಾರಿಯರನ್ನ ಅಬಲೆಯಲ್ಲ,
ಸಬಲೆ ಎನ್ನುವ ಹಂತಕ್ಕೆ ಕೊಂಡೊಯ್ಯುವುದಲ್ಲದೆ ಸ್ವಾವಲಂಬಿಯಾಗಿಸಲು ಸಹಾಯ ಮಾಡುತ್ತಿರೋದು ಕೂಡ ಇದೇ ಬಿಸ್ನೆಸ್. ಕರ್ನಾಟಕದಲ್ಲಿದೆ 950ಕ್ಕೂ ಹೆಚ್ಚು ಗಾರ್ಮೆಂಟ್ಸ್. ಇನ್ನು ಅಹಮದಾಬಾದ್, ಸೂರತ್, ಮುಂಬೈನಂಥ ನಗರಗಳಲ್ಲಿ ಗಾರ್ಮೆಂಟ್ಸ್ ತೀವ್ರ ತರದಲ್ಲಿ ಬೆಳವಣಿಗೆ ಹೊಂದುತ್ತಿದ್ದು ಸಾವಿರಾರು ಕುಟುಂಬಗಳು ಇದೇ ಗಾರ್ಮೆಂಟ್ಸ್ಗಳಿಂದಲೇ ನೆಲೆ ಕಂಡುಕೊಂಡಿದೆ. ಬೆಂಗಳೂರು ಕೂಡ ಅಂಥದ್ದೇ ಒಂದು ನಗರವಾಗಿದೆ. ಕರ್ನಾಟಕವೊಂದರಲ್ಲೇ 950 ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿದ್ದು ಈ ಪೈಕಿ 760 ಗಾರ್ಮೆಂಟ್ಸ್ಗಳಿರೋದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಿಂದಲೂ ಜನರು ಗಾರ್ಮೆಂಟ್ಸ್ಗಳಿಗೆ ಬಂದು ಬದುಕು ರೂಪಿಸಿಕೊಳ್ತಿದ್ರೆ ದೂರದ ಜಿಲ್ಲೆಗಳ ಜನರು ಇಂಥ ಅವಕಾಶಗಳು ನಮ್ಮಲ್ಲೂ ಸೃಷ್ಟಿಯಾಗಲಿ ಅಂತ ಹಾತೊರೆಯುತ್ತಿದ್ದಾರೆ. ಅಂಥವರ ಆಶೋತ್ತರಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಹಾವೇರಿಯಲ್ಲಿ ಈ ಉದ್ಯಮದ ಕನಸು ಕಂಡು ಅದನ್ನ ನನಸಾಗಿಸಿಕೊಂಡವರೇ ದೀಪಾ ಹಲಗಣ್ಣನವರ್. ಈ ಗಾರ್ಮೆಂಟ್ಸ್ ಅನ್ನೋ ಕನಸು ಶುರುವಾಗಿದ್ದು ಹೇಗೆ ಅಂತ ಅವರೇ ಹೇಳ್ತಾರೆ ನೋಡಿ. ಇದು ಫಸ್ಟ್ ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಹಸ್ಬೆಂಡ ಸ್ಟಾರ್ಟ್ ಮಾಡಿದ್ರು. ಏನಾದರೂ ಮಾಡಬೇಕು ಅಂತಂದು ಒಂದಿಷ್ಟು ಮಂದಿ ನಾವು ಉದ್ಯೋಗ ತಗೊಳ್ಳೋದ್ರಿಂದ ಇನ್ನೂ ಒಂದು 4 ಮಂದಿಗೆ ಉದ್ಯೋಗ ಕೊಡೋಣ ಅಂತಂದು ಒಂದು ಉದ್ದೇಶದಿಂದ ಅವರು ಮೊದಲೇಕಿಂತ ಸ್ವಲ್ಪ ಸಮಾಜ ಸೇವೆ ಒಳಗೆ ಇರೋದ್ರಿಂದ ನಮ್ಮ ಜೊತೆಗೆ 4 ಮಂದಿಗೂ ಉದ್ಯೋಗ ಸಿಗಲಿ ಅಂತಂದು ನಮ್ಮ ಮನೆಯವರು ಇದನ್ನ ಐಡಿಯಾ ತೊಗೊಂಡ್ಬಂದು ಫಸ್ಟ್ ಅವರು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದ್ರು ಇದನ್ನು. ಆಮೇಲೆ ನಾನು ಇದಕ್ಕೆ ಬಂದು ಜಾಯ್ನ್ ಆದಿದ್ದು. ಇಪ್ಪತ್ತೈದು ಜನರಿದ್ದ ಫ್ಯಾಕ್ಟರಿ ಈಗ 100 ಮಂದಿಗೆ ಆಸರೆ. 25 ಮಷೀನ್ಗಳು, 15 ಮಂದಿ ಕಾರ್ಮಿಕರೊಂದಿಗೆ ಶುರುವಾದ ಗಾರ್ಮೆಂಟ್ಸ್ ಬಿಸ್ನೆಸ್ ಈಗ 70ರಿಂದ 80 ಮಷೀನ್ಗಳವರೆಗೆ ತಲುಪಿದೆ. 100 ಮಂದಿ ಇದೇ ಗಾರ್ಮೆಂಟ್ಸ್ನಲ್ಲಿ ಉದ್ಯೋಗಿಗಳಾಗಿದ್ದು ತಮ್ಮ ಬದುಕನ್ನ ಕಟ್ಟಿಕೊಳ್ತಿದ್ದಾರೆ. ಆರಂಭದಲ್ಲಿ ಈ ಬಿಸಿನೆಸ್ ಬಗ್ಗೆ ಕೊಂಚ ಜ್ಞಾನವಿತ್ತು ಅನ್ನೋದನ್ನ ಹೊರತುಪಡಿಸಿದ್ರೆ ಪ್ರಾಯೋಗಿಕವಾಗಿ ಯಾವುದೇ ಅನುಭವವೂ ಇರಲಿಲ್ಲ. ಶುರುವಿನಲ್ಲಿ ದೀಪಾ ದಂಪತಿ ಇಟ್ಟ ಹೆಜ್ಜೆ ಇಂದು ಅವರನ್ನ ಯಶಸ್ವಿ ಉದ್ಯಮದತ್ತ ಕಾಲಿರಿಸುವಂತೆ ಮಾಡಿದೆ. ನಾವು ಸ್ಟಾರ್ಟಿಂಗ್ ಮಾಡಿದಾಗ ಅಂದ್ರೆ ನಾವೊಂದು 25 ಮಷಿನ್ ಮಾಡಿಬಿಟ್ಟು ಇದು ನಮ್ದು ಓನ್ ಬಿಲ್ಡಿಂಗ್ ಇತ್ತು. ಅದರಲ್ಲಿ ಒಂದು 25 ಮಷಿನ್ ಹಾಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ ಕೂಡಲೇ ನಮ್ಗೆ ಏನು ಮಾಡ್ಬೇಕು ಅದಕ್ಕೆ ಜನರಿಗೆ ನಾವು ಹೆಂಗೆ ಇಂಟ್ರ್ಯೂ ತೊಗೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಮಾಡಿದಾಗ ಒಂದು 10-15 ಜನ ಹಿಂಗೆ ಬಂದರು. ಅವ್ರಿಗೂ ಐಡಿಯಾ ಇಲ್ಲ, ನಮಗೂ ಐಡಿಯಾ ಇಲ್ಲ. ಬೇಸಿಕ್ ಏನೋ ನಮ್ಗೆ ಯಾರಿಗೇನೋ ಐಡಿಯಾ ಇಲ್ಲ ಇದ್ರದ್ದು. ಅವಾಗ ಏನು ಮಾಡಿದ್ವಿ, ಒಂದು ಶರ್ಟ್ ನಾವೇ ತೊಗೊಂಬಂದು ಅದನ್ನ ಓಪನ್ ಮಾಡಿಬಿಟ್ಟು ಶರ್ಟ್ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಾವು ನಮ್ಮ ಮನೆಯವರ ಇಲ್ಲಿ ಹುಬ್ಳಿಯಿಂದ ಮಾರ್ಕೆಟ್ಗೆ ಹೋಗಿ ಎಲ್ಲ ಫ್ಯಾಬ್ರಿಕ್ ತೊಗೊಂಬಂದು ಅದನ್ನು ಸ್ಟಿಚ್ ಮಾಡಿಸಿದ್ವಿ. ನಾವು ಮಾಡಿ ಇಲ್ಲೇ ಲೋಕಲ್ ಮಾರ್ಕೆಟಿಗೆ ಮಾಡಿದ್ವಿ. ಬಟ್ ಆವಾಗ ನಮ್ಗೇನು ಅಂತಂದು ಐಡಿಯಾ. ಗಾರ್ಮೆಂಟ್ಸ್ ಅನ್ನೋದು ತೀವ್ರ ಪೈಪೋಟಿ ಇರುವ ಕ್ಷೇತ್ರ. ಮೊದಲೆಲ್ಲ 1-2 ಇರ್ತಿದ್ದ ಗಾರ್ಮೆಂಟ್ಸ್ ಈಗ ಜಿಲ್ಲೆ, ಹಳ್ಳಿಗಳ ಮಟ್ಟದಲ್ಲೂ ವ್ಯಾಪ್ತಿ ವಿಸ್ತರಿಸಿವೆ. ಒಂದಕ್ಕಿಂತ ಒಂದು ಉತ್ತಮ ಕ್ವಾಲಿಟಿ, ಗುಣಮಟ್ಟದೊಂದಿಗೆ ಉತ್ಪನ್ನವನ್ನ ನೀಡೋ ಮೂಲಕ ಅವಕಾಶಗಳನ್ನ ಬಾಚಿಕೊಳ್ತಿವೆ. ಎಷ್ಟೋ ಮಂದಿ ಪೀಸ್ ವರ್ಕ್ ಅನ್ನೋ ಹೆಸರಿನಲ್ಲಿ ಮನೆಯಲ್ಲಿ ಕೂತು ಸಂಪಾದನೆ ಮಾಡ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಗಾರ್ಮೆಂಟ್ಸ್ಗಳ ನಡುವೆ ಇರುವ ಈ ಪೈಪೋಟಿಯೇ ಅದರ ಮಾರುಕಟ್ಟೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಸಾಬೀತುಪಡಿಸ್ತಿದೆ. ಈ ಬಿಸಿನೆಸ್ಗೆ ಸಿಗುತ್ತೆ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯ. ಬಂಡವಾಳದ ವಿಚಾರಕ್ಕೆ ಬಂದ್ರೆ ಸಣ್ಣ ಮಟ್ಟದ ಗಾರ್ಮೆಂಟ್ಸ್ ಒಂದನ್ನ ತೆರೆಯೋದಾದ್ರೂ ಕನಿಷ್ಠ 25 ಲಕ್ಷ ಬಂಡವಾಳದ ಅಗತ್ಯವಿದೆ. ಬಹುತೇಕ ಗಾರ್ಮೆಂಟ್ಸ್ಗಳನ್ನ ತೆರೆಯುವವರು ಮೂಲ ಬಂಡವಾಳದ ಜೊತೆಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವನ್ನ ಪಡೆದುಕೊಳ್ತಾರೆ. ಬಟ್ಟೆ ತಯಾರಿಗೆ ಬೇಕಿರುವ ಮಷಿನ್ಗಳು, ಮೇಂಟೆನೆನ್ಸ್ ಜೊತೆಗೆ ಕಾರ್ಮಿಕರ ವೇತನವೇ ಕನಿಷ್ಠ 6,000ವಿದ್ದು ಇದೆಲ್ಲವನ್ನು ಸರಿದೂಗಿಸಬೇಕಾಗಿರುತ್ತೆ. ಇದರ ಜೊತೆಗೆ ಸ್ವಂತ ಕಟ್ಟಡವಿದ್ದರೆ ಉತ್ತಮ, ಇಲ್ಲವಾದ್ರೆ ಕಟ್ಟಡದ ಬಾಡಿಗೆಯನ್ನು ಭರಿಸಬೇಕಾಗತ್ತೆ. ಇನ್ನು ಉದ್ಯಮವನ್ನ ವಿಸ್ತರಿಸಬೇಕಾದ್ರೂ ಅದನ್ನು ವೆಚ್ಚ ಮತ್ತು ಲಾಭಗಳ ಮೇಲೆ ನಿರ್ಧರಿಸಬೇಕು. ಮಹಿಳೆಯರು ಈ ಬಿಸಿನೆಸ್ ಆರಂಭಿಸಿದರೆ ಬ್ಯಾಂಕುಗಳಿಂದ ಸಬ್ಸಿಡಿ ಸೌಲಭ್ಯವೂ ದೊರೆಯೋದು ಒಂದು ಪ್ಲಸ್ ಪಾಯಿಂಟ್. ಯಾವುದೇ ಉದ್ಯಮವನ್ನ ಆರಂಭಿಸಿದ್ರು ಅದು
ಕಾನೂನುಬದ್ಧವಾಗಿಯೇ ಆರಂಭಿಸಬೇಕು. ಅದಕ್ಕಾಗಿ ಹಲವು ದಾಖಲೆಗಳ ಜೊತೆಗೆ ಸರ್ಕಾರದಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಗಾರ್ಮೆಂಟ್ಸ್ ಆರಂಭಿಸುವವರು ಮೊದಲಿಗೆ ಜವಳಿ ಇಲಾಖೆಯನ್ನ ಸಂಪರ್ಕಿಸಬೇಕು. ಯಾವ ಸ್ಥಳದಲ್ಲಿ ಗಾರ್ಮೆಂಟ್ಸ್ ಆರಂಭಿಸಲು ಯೋಜಿಸಿದ್ದೀರಿ ಅನ್ನೋದರ ಕುರಿತಾದ ಎಲ್ಲಾ ಮಾಹಿತಿ, ಅಗತ್ಯ ದಾಖಲೆಗಳನ್ನ ಒದಗಿಸಬೇಕು. ಬಳಿಕ ಮುನ್ಸಿಪಾಲಿಟಿಯಿಂದ ಟ್ರೇಡ್ ಲೈಸೆನ್ಸ್, ಕಾರ್ಮಿಕರನ್ನ ನೇಮಿಸಿಕೊಳ್ಳೋದ್ರಿಂದ ಲೇಬರ್ ಲೈಸೆನ್ಸ್ ಪಡೆದುಕೊಳ್ಳೋದು ಕಡ್ಡಾಯ. $30,000 to $35,000 ಸಿಗುತ್ತೆ ಟೈಲರಿಂಗ್ ಮಷೀನ್ಸ್. ಇನ್ನು ಯಂತ್ರೋಪಕರಣಗಳೇ ಈ ಬಿಸಿನೆಸ್ನ ಜೀವನಾಡಿಗಳು. ಎಲ್ಲಾ ಕೆಲಸವೂ ರನ್ ಆಗೋದು ಮಷೀನ್ಗಳಿಂದಲೇ. ಟೈಲರಿಂಗ್ ಮಷೀನ್ಸ್, ಖಾಜಾ ಬಟನ್ ಮಷೀನ್ಸ್, ಓವರ್ಲಾಕ್ ಮಷೀನ್ಸ್, ಐರನ್ ಟೇಬಲ್ ಸೇರಿದಂತೆ ಅನೇಕ ಯಂತ್ರೋಪಕರಣಗಳು ಬೇಕಾಗ್ತವೆ. ಗುಣಮಟ್ಟದ ಮಷೀನ್ಸ್ಗಳ ಖರೀದಿಗೆ ಕೊಂಚ ಹಣ ಹೆಚ್ಚಾದರೂ ಬಾಳಿಕೆ ಬರೋದಂತೂ ಗ್ಯಾರಂಟಿ. ಅದರ ಜೊತೆಗೆ ಮೇಂಟೆನೆನ್ಸ್ ಕೂಡ ಮುಖ್ಯವಾಗಿರುತ್ತೆ. ಸೆಕೆಂಡ್ ಹ್ಯಾಂಡ್ ಮಷೀನ್ಸ್ಗಳನ್ನ ತೆಗೆದುಕೊಳ್ಳೋದಾದ್ರೆ $35,000 ಲಭ್ಯವಿದ್ದು 60,000 to 70,000 ಮಷೀನ್ಸ್ಗಳಿಗೆ ಬೆಲೆ ಇದೆ. ಗಾರ್ಮೆಂಟ್ ಸೆಟಪ್ ಮಾಡಿಕೊಳ್ಳುವುದಕ್ಕೆ ಪ್ರಮುಖವಾಗಿ ಕಟ್ಟಡ ಸೌಲಭ್ಯವನ್ನ ನೋಡಿಕೊಳ್ಳಬೇಕು. ಈಗ ಈ ಕಟ್ಟಡ 5,000 ಸ್ಕ್ವೇರ್ ಫೀಟ್ನದ್ದಾಗಿದೆ. ವೆಂಟಿಲೇಷನ್ ಉತ್ತಮವಾಗಿರುವ ಕಟ್ಟಡವನ್ನೇ ಆಯ್ದುಕೊಳ್ಳಬೇಕು. ಅಲ್ಲದೆ ಅವುಗಳನ್ನ ಸೆಕ್ಷನ್ಗಳಾಗಿ ವಿಂಗಡಿಸೋದರ ಜೊತೆಗೆ ಕಾರ್ಮಿಕರಿಗೆ ಬೇಕಿರುವ ಅಗತ್ಯ ಸೌಲಭ್ಯವನ್ನ ಕಲ್ಪಿಸಿಕೊಡಬೇಕು. ಕ್ಯಾಂಟೀನ್, ಶೌಚಾಲಯದ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲವಾಗುವಂತೆ ಕಟ್ಟಡವನ್ನ ಹುಡುಕಿಕೊಂಡ್ರೆ ಉತ್ತಮ. ಜೊತೆಗೆ ನೌಕರರಿಗೆ, ಸಾರಿಗೆಗೆ ಯಾವುದೇ ತೊಂದರೆಯಾಗದಂತೆ ಸ್ಥಳದಲ್ಲೇ ಗಾರ್ಮೆಂಟ್ಸ್ ಆರಂಭಿಸೋದು ಉತ್ತಮ. ಸಾರಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ರೇನೆ ಕಾರ್ಮಿಕರ ಜೊತೆಗೆ ಉತ್ತಮ ಸಂಪರ್ಕ ಹೊಂದೋಕೆ ಸಾಧ್ಯ ಅನ್ನೋದು ಸಿದ್ದೇಶ್ವರ ಗಾರ್ಮೆಂಟ್ಸ್ನ ಮಾಲೀಕರ ಅಭಿಪ್ರಾಯ. ಇನ್ನು ಉದ್ಯಮವನ್ನ ಆರಂಭಿಸಿದ ನಂತರ ಅದನ್ನ ಮುನ್ನಡೆಸೋದು ಕೂಡ ಸವಾಲಿನ ವಿಚಾರವೇ ಆಗಿರುತ್ತೆ. ಗಾರ್ಮೆಂಟ್ಸ್ ಶುರು ಮಾಡಿದ ನಂತರ ಕೆಲಸ ಆರಂಭಿಸೋಕೆ ಕಚ್ಚಾ ವಸ್ತುಗಳು ಬೇಕು. ಇವುಗಳನ್ನ ಎಲ್ಲಿಂದ ಕೊಂಡುಕೊಳ್ಳಬೇಕು ಅನ್ನೋದನ್ನ ನಾವು ಮೊದಲೇ ನಿರ್ಧರಿಸಬೇಕು. ಬೆಂಗಳೂರು, ಮುಂಬೈನಂತ ನಗರಗಳಲ್ಲಿ ಗಾರ್ಮೆಂಟ್ಸ್ ಬಟ್ಟೆ ಹೊಲಿಯೋದಕ್ಕೆ ಆರ್ಡರ್ ನೀಡುವಂತ ಸಾಕಷ್ಟು ಸಂಸ್ಥೆಗಳಿವೆ. ಅಂಥವುಗಳನ್ನ ಸಂಪರ್ಕಿಸಿ ಆರ್ಡರ್ಗಳನ್ನ ತೆಗೆದುಕೊಳ್ಳಬಹುದು. ಇದರಿಂದ ಕಚ್ಚಾ ವಸ್ತುಗಳ ಮೇಲೆ ವ್ಯಯಿಸಬೇಕಾದ ವೆಚ್ಚ ಕಡಿಮೆಯಾಗುತ್ತೆ. ಅದೇ ನೀವು ಉತ್ಪಾದನೆ ಆರಂಭಿಸ್ತೀವಿ ಅಂದ್ರೆ ಸೂರತ್ನಂತ ರಾಜ್ಯಗಳಿಂದ ಕಚ್ಚಾ ವಸ್ತುಗಳನ್ನ ತರಬಹುದು. ಅಲ್ಲಿ ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳು ದೊರೆಯುತ್ತವಂತೆ. ಶರ್ಟಿಗೆ ಬೇಕಾದ್ರೆ ಆ ಸಂಬಂಧಿಸಿದ ಕಚ್ಚಾ ವಸ್ತು. ಹೀಗೆ ಯಾವ ಬಟ್ಟೆಯನ್ನ ಉತ್ಪನ್ನವನ್ನಾಗಿ ಮಾಡ್ಕೋಬೇಕು ಅಂದುಕೊಳ್ತೀರೋ ಆ ಸಂಬಂಧಿಸಿದ ಕಚ್ಚಾ ವಸ್ತುವನ್ನ ಕೊಂಡು ತರಬೇಕಾಗತ್ತೆ. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಆರಂಭಿಸೋಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳೋದರ ಜೊತೆಗೆ ಮಾಡಬೇಕಾಗಿರೋ ಮುಖ್ಯವಾದ ಕೆಲಸವಂದ್ರೆ ಅದು ಕಾರ್ಮಿಕರ ನೇಮಕಾತಿ. ಏಕಾಏಕಿ ಗಾರ್ಮೆಂಟ್ಸ್ ಓಪನ್ ಆಗಿದೆ ಅಂದಾಕ್ಷಣ ಜನರು ಬಂದು ಸೇರಿಕೊಳ್ಳೋದಿಲ್ಲ. ಹಾಗಾಗಿ ಹಳ್ಳಿಗಳಿಂದ ಹಿಡಿದು ಪೇಟೆಗಳವರೆಗೆ ಉದ್ಯೋಗಾವಕಾಶದ ಕುರಿತು ಕ್ಯಾಂಪೇನ್ಗಳನ್ನ ನಡೆಸಬೇಕಾಗತ್ತೆ. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನ ನೀಡಬೇಕು. ಇದರ ಜೊತೆಗೆ ರಸ್ತೆಗಳಲ್ಲಿ ಪ್ಯಾಂಪ್ಲೆಟ್ಗಳನ್ನ ಹಂಚೋದು ಕೂಡ ಮಾಡಬೇಕಾಗತ್ತೆ. ಈ ಬಳಿಕ ಬರುವಂತ ಕಾರ್ಮಿಕರನ್ನ ಸಂದರ್ಶಿಸಿ ನೇಮಿಸಿಕೊಳ್ಳಬೇಕು. ನೌಕರರನ್ನ ನೇಮಕ ಮಾಡಿಕೊಳ್ಳೋ ಪ್ರಕ್ರಿಯೆ ಹೇಗೆ ಅಂತ ದೀಪಾ ವಿವರಿಸ್ತಾರೆ ನೋಡಿ. ಪೇಪರ್ನಾಗ ಅದು ಕೊಟ್ವಿ. ಇನಿಷಿಯಲ್ ನೋಡ್ಕೊಂತ ಜನ ಒಮ್ಮೆ ಅಂತ ನಮ್ಗೆ ಇಷ್ಟು ಜನ ಬಂದಿಲ್ಲ. 10 ಜನ ಬಂದರು, 15 ಜನ ಬಂದರು, 25 ಜನ ಬಂದರು, 50 ಜನ ಬಂದರು. ಈ ರೀತಿ ರೊಟೇಷನ್ ಒಳಗೆ ಜನ ಬರ್ತಾ ಹೋಗ್ತಾ ಇದ್ದಾರೆ. ಹೌದ್ರಾ, 5 ದಿನ 3 ದಿನ ನಾವು ಟ್ರೈನಿಂಗ್ ಕೊಡ್ತೀವಿ. ಅವ್ರಿಗೆ ಮಷಿನ್ ಕಂಟ್ರೋಲ್ ಇರೋಂಗಿಲ್ಲ. ಮನೆಯೊಳಗೆ ಏನಾರ ಕಲ್ತು ಬಂದವರಿದ್ರೆ ಅವ್ರಿಗೆ ಮಷಿನ್ ಕಂಟ್ರೋಲ್ ಕೊಡ್ತೇವೆ 2 ದಿನ. ಇಲ್ಲ ನಾವು ಒಟ್ಟೆ ಕಲ್ತೇ ಇಲ್ಲ, ನಮ್ಗೆ ಸ್ಟಿಚಿಂಗ್ ನಾಲೆಜೇ ಇಲ್ಲ ಅಂದವ್ರಿಗೆ ಸ್ವಲ್ಪ ಎಜುಕೇಟೆಡ್ ಇದ್ದರು, PUC ಮಟ್ಟ ಕಲ್ತಿದ್ರು, 10th ಕಲ್ತಿದ್ರು ಅಂತ ಅವ್ರು ಚೆಕ್ಕಿಂಗ್ ಪಾಯಿಂಟಿಗೆ ಹಾಕ್ತೀವಿ. ಚೆಕ್ಕಿಂಗ್ ಮಾಡೋದಿರ್ತೈತಲ್ಲ ಅಲ್ಲೇ ಹಾಕ್ತೀವಿ. ಏನು ಬರೋದೇ ಇಲ್ಲ ಅಂದ್ರೆ ಹೆಲ್ಪರ್ಗೆ ಹಾಕ್ತೀವಿ, ಐರನ್ಗೆ ಹಾಕ್ತೀವಿ. ಕಾರ್ಮಿಕರಿಗೆ ತರಬೇತಿ ನೀಡೋದು ಹೇಗೆ?
ಇನ್ನು ಕಾರ್ಮಿಕರನ್ನ ನೇಮಿಸಿಕೊಂಡು ಆಯಾ ಕೆಲಸಗಳಿಗೆ ಸಂಬಂಧಿಸಿದ ತರಬೇತಿ ನಡೆಸಿದ ಬಳಿಕವೂ ಕೆಲಸಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಕಲಿಸಿಕೊಡಬೇಕಾಗತ್ತೆ. ಗಂಟೆಗಿಷ್ಟು ಪ್ರೊಡಕ್ಷನ್ ಅಂತ ನಿಗದಿಪಡಿಸಿದ್ರೆ ಲಾಭ ಹೆಚ್ಚೋದೇನೋ ನಿಜ, ಆದ್ರೆ ಕ್ವಾಲಿಟಿ ವಿಚಾರದಲ್ಲಿ ಏರುಪೇರಾಗಬಹುದು. ಹಾಗಾಗಿ ಆರಂಭಿಕ ದಿನಗಳಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸೋ ಧಾವಂತಕ್ಕೆ ಬೀಳದೆ ಕ್ವಾಲಿಟಿ ಸಹಿತ ಉತ್ಪಾದನೆಯತ್ತ ಗಮನ ನೀಡಬೇಕು. ಹಾಗೆಯೇ ಕೆಲಸವೊಂದನ್ನ ವಿವಿಧ ಹಂತಗಳಲ್ಲಿ ಹಂಚಿಕೊಂಡು ಮಾಡಬೇಕಾಗತ್ತೆ. ಉತ್ಪನ್ನವೊಂದನ್ನ ಯಾವೆಲ್ಲ ಹಂತದಲ್ಲಿ ತಯಾರಿಸಲಾಗತ್ತೆ ಅನ್ನೋದನ್ನ ತಿಳಿದುಕೊಂಡು ಅದರಂತೆ ಕಾರ್ಯನಿರ್ವಹಿಸೋದು ತೀರಾ ಅಗತ್ಯ. ಮಾರಾಟದ ವಿಚಾರದಲ್ಲಿ ಗಾರ್ಮೆಂಟ್ಸ್ ಒಂದು ಕ್ಲಿಕ್ ಆಗಬೇಕು ಅಂದ್ರೆ ಮುಖ್ಯವಾಗಿ ಗಮನ ಹರಿಸಬೇಕಾಗಿರೋದು ಕ್ವಾಲಿಟಿ ಮೇಲೆ. ಪಬ್ಲಿಸಿಟಿ ಕೂಡ ಹೆಚ್ಚೋದು ಆ ವಿಚಾರದಿಂದಲೇ. ನೀವು ತಯಾರಿಸುವ ಉತ್ಪನ್ನ ದೇಶ ವಿದೇಶಗಳವರೆಗೂ ತಲುಪುವುದರಿಂದ ಆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು. ಸ್ಟಿಚಿಂಗ್ ಕ್ವಾಲಿಟಿ ಚೆನ್ನಾಗಿದ್ದರಷ್ಟೇ ಆರ್ಡರ್ಗಳನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಆರ್ಡರ್ಗಳು ಹೆಚ್ಚಿದಂತೆ ಉದ್ಯೋಗಾವಕಾಶ, ಕಾರ್ಮಿಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತಾ ವಿಸ್ತರಿಸುತ್ತಾ ಹೋಗುತ್ತೆ. ಕೆಲಸ ಹೇಗೆ ಮಾಡಬೇಕು ಅಂತ ಇವರು ಹೇಳ್ತಾರೆ ಕೇಳಿ. ಅದನ್ನು ನಮ್ಮ ಕ್ವಾಲಿಟಿ ಮ್ಯಾಗ ನಾವು ಈಗ ಒಂದ್ಸರಿ ನಮ್ಗೆ ಆರ್ಡರ್ ಬಂತಂದ್ರೆ ಅದನ್ನ ನಾವು ಎಷ್ಟು ಪ್ರಾಮಾಣಿಕತೆ ಒಳಗೆ ಎಷ್ಟು ಅದನ್ನ ನೀಟಾಗಿ ನಾವು ಸಬ್ಮಿಟ್ ಮಾಡ್ತೀವಿ ಅನ್ನೋದು. ಈಗ ತಂದ್ವಿ ಹೆಂಗೋ ಹೊಲದ್ವಿ ಹೆಂಗೋ ಕೊಟ್ವಿ ಅಂದ್ರೆ ಅದಾಗಂಗಿಲ್ಲ. ಫಸ್ಟ್ ಕ್ವಾಲಿಟಿ ಸೆಟ್ ಆತಂದ್ರೆ ಯಾರಾದ್ರೂ ನಮ್ಗೆ ಹುಡ್ಕೊಂಡು ಬಂದೇ ಬರ್ತಾರೆ. ಕ್ವಾಲಿಟಿನ ನಾವು ಈಗ ಬರೀ ಒಮ್ಮೆ ನಮ್ಗೆ ಲಾಭ ಬರಲಿ ಅಂತಂದು ನಾವು ಕ್ವಾಂಟಿಟಿನ ನೋಡಕ್ಕೆ ಹೊಂಟ್ವಿ ಅಂದ್ರೆ ಅವಾಗ ಏನಾದ್ರೂ ನಿಮ್ಗೆ ಲಾಭ ಆಗ್ಬೋದು, ಬಟ್ ಅದು ಲಾಂಗ್ ಲಾಸ್ಟಿಂಗ್ ಆಗಂಗಿಲ್ಲ. ಈ ಉದ್ಯಮ ಅಂದುಕೊಂಡ ಹಾಗೆ ಒಂದು ಬಾರಿಗೆ ಬಂಡವಾಳ ಹೂಡಿ ಮುನ್ನಡೆಸೋಕೆ ಸಾಧ್ಯವಿಲ್ಲ. ಆಗಾಗ ಖರ್ಚು ವೆಚ್ಚಗಳು ಆಗುತ್ತಲೇ ಇರ್ತವೆ. ಪ್ರತಿ ಬಾರಿ ಆರ್ಡರ್ ಪಡೆದು ಅವುಗಳನ್ನ ಪೂರೈಸಿದ ಬಳಿಕ ಆರ್ಡರ್ ಕೊಟ್ಟ ಸಂಸ್ಥೆಗಳು ನಿಮಗೆ ಪೇಮೆಂಟ್ ಮಾಡ್ತವೆ. ಸರಿಯಾದ ಸಮಯಕ್ಕೆ ಪೇಮೆಂಟ್ ಆಗಲೇಬೇಕು ಅನ್ನೋದನ್ನ ನೀವು ಖಚಿತಪಡಿಸಿಕೊಳ್ಳಬೇಕು. ನಿಗದಿತ ದಿನಾಂಕಕ್ಕೆ ಉತ್ಪನ್ನವನ್ನ ಪೂರೈಸುವಂತೆಯೇ ನಿಗದಿತ ದಿನಾಂಕಕ್ಕೆ ವೇತನ ಪಡೆದುಕೊಳ್ಳಬೇಕು. ಆಗಷ್ಟೇ ವೆಚ್ಚ ಮತ್ತು ಆದಾಯವನ್ನ ಸರಿದೂಗಿಸೋಕೆ ಸಾಧ್ಯ. ಇದಲ್ಲದೆ ನಿಮ್ಮ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸೋ ಜನರ ವೇತನವನ್ನ ಭರಿಸುವಷ್ಟು ಬಂಡವಾಳವನ್ನ ನೀವು ಹೊಂದಿರಲೇಬೇಕು. ಉದ್ಯಮವೊಂದು ಬ್ರ್ಯಾಂಡ್ ಆಗೋದಕ್ಕೆ ಏನು ಮಾಡಬೇಕು ಗೊತ್ತಾ? ಇನ್ನು ಬ್ರ್ಯಾಂಡಿಂಗ್ ಅನ್ನೋದು ಕೆಲಸದ ಮೇಲೆ ನಿರ್ಣಯವಾಗುತ್ತೆ. ಹೆಚ್ಚೆಚ್ಚು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸೋದರ ಜೊತೆಗೆ ಉದ್ಯಮವನ್ನ ವಿಸ್ತರಿಸುತ್ತಾ ಹೋದಂತೆಲ್ಲ ಪಬ್ಲಿಸಿಟಿ ತಾನಾಗಿಯೇ ದೊರೆಯುತ್ತೆ. ಕ್ವಾಲಿಟಿ ಜೊತೆಗೆ ರಾಜಿಯಾಗದೆ ಇದ್ದರಾಯ್ತು. ನಿಮ್ಮ ಬ್ರ್ಯಾಂಡ್ ತಾನಾಗಿಯೇ ಪ್ರಚಾರ ಪಡೆದುಕೊಳ್ಳುತ್ತೆ ಅನ್ನೋದು ದೀಪಾ ಅವರ ಅಭಿಪ್ರಾಯ. ಇನ್ನು ಹೊಸದಾಗಿ ಉದ್ಯಮ ಶುರು ಮಾಡುವವರು ಕಡಿಮೆ ಮಷೀನ್, ಅಲ್ಪ ಮಟ್ಟದ ಬಂಡವಾಳದೊಂದಿಗೆ ಶುರು ಮಾಡಿ ಬಳಿಕ ಕೆಲಸ ಕೈ ಹಿಡಿದ ಬಳಿಕ ಉದ್ಯಮವನ್ನ ವಿಸ್ತರಿಸಿದ್ರೆ ಗಾರ್ಮೆಂಟ್ಸ್ಗಿಂತ ಬೆಸ್ಟ್ ಬಿಸ್ನೆಸ್ ಮತ್ತೊಂದಿಲ್ಲ. ಹೆಣ್ಣು ಮಕ್ಕಳು ಯಾರಾದ್ರೂ ಗಾರ್ಮೆಂಟ್ಸ್ ಶುರು ಮಾಡ್ತೀವಿ ಅನ್ನೋರಿದ್ರೆ ಇವರು ನೀಡೋ ಸಲಹೆ ಇದು. ನಮ್ಮಂಥ ಹೆಣ್ಮಕ್ಳಿಗೆ ನಾವು ಭಾಳ ಸ್ಟ್ರೆಸ್ ತೊಗೊಳಕ್ಕೂ ಆಗಂಗಿಲ್ಲ. ಈಗ ಅದನ್ನ ಎಷ್ಟಂತ ಬಂಡವಾಳ ನಾವು ಆನೀಸ್ ಹಾಕ್ತಂಗ್ರಿ ಇದನ್ನ. ಯಾಕಂದ್ರೆ ಬಂಡವಾಳ ಅಷ್ಟು ಇಟ್ಕೊಂಡನ ಸ್ಟಾರ್ಟ್ ಮಾಡ್ಬೇಕೀಗ. ಸಣ್ಣ ಸಣ್ಣ ಪ್ರಮಾಣದವ್ರು, ಮಧ್ಯಮ ವರ್ಗದವ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು 25 ಮಷಿನ್ ಹಾಕ್ಕೊಂಡ್ಬಿಟ್ಟು ಅವರು ಸ್ಟಾರ್ಟಿಂಗ್ ಅಕಸ್ಮಾತ್ ಅವ್ರದ್ದು ಇನ್ ಕೇಸ್ ಅವ್ರದ್ದು ಎಲ್ಲ ಆರ್ಡರ್ ಸಿಗಲಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡ್ಬೇಕಂದ್ರೂ ಒಂದು ಯಾವ್ದಾರು ಲೇಡೀಸ್ ಯೂನಿಟ್ ಅವ್ರಿಗೆ ನನ್ನ ಕಡೆಗೆ ಸುಮಾರು ಜನ ಬಂದು ಹಿಂಗೆ ಕೇಳಿ ಹೋಗ್ತಿರ್ತಾರೆ, ನಾವು ಸ್ಟಾರ್ಟ್ ಮಾಡ್ಬೇಕಂತ ಮಾಡೇವಿ, ಏನು ಮಾಡ್ಬೋದ್ರಿ ಮೇಡಮ್ ಅಂತಂದು. ಅಂಥವ್ರಿಗೆಲ್ಲ ನಾ ಸಜೆಷನ್ ಕೊಡೋದು, ನೀವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಲೇಡೀಸ್ ಅದು ಈಗ ಫಾರ್ ಎಕ್ಸಾಂಪಲ್ ಸಾರಿ ಪೇಟಿಕೋಟ್ ಅಂತ ಬರ್ತಾವೆ, ನೈಟಿ ಅಂತ ಬರ್ತೈತಿ, ಲೇಡೀಸ್ ಕುರ್ತಾ ಅಂತ ಬರ್ತಾವೆ. ಅಂದ್ರೆ ಇವನ್ನ ಲೋಕಲ್ ಮಾರ್ಕೆಟಿಂಗ್ ನಾವು ಮಾಡ್ಬೋದು. ಇವನ್ನ ಆ ರೀತಿ ಅಂಥವನ್ನ ನಾವು ಪ್ರಿಫರ್ ಮಾಡೋಕೆ ಅವ್ರಿಗೆ ಹೇಳ್ತೇನೆ ನಾನು. ಒಟ್ಟಾರೆ ತಾನಷ್ಟೇ ಅಲ್ಲ, ತನ್ನ ಜೊತೆಗೆ ಮತ್ತೊಬ್ಬರು ಬೆಳಿಬೇಕು, ಅದಕ್ಕೊಂದು ಅವಕಾಶ ಬೇಕು ಅನ್ನೋರು ಈ ಉದ್ಯಮವನ್ನ ಆರಿಸಿಕೊಂಡ್ರೆ ಜೀವನದಲ್ಲಿ ಮುಂದೆ ಬರೋದು ಖಚಿತ. ಕಾರ್ಮಿಕರನ್ನ ಮನೆಯವರಂತೆ ಕಾಣಬೇಕು, ಕೊಟ್ಟ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು, ಬ್ರ್ಯಾಂಡ್ ಒಂದನ್ನ ಸೃಷ್ಟಿಸೋ ಕಿಚ್ಚು ಇರಬೇಕು. ಏರುಪೇರಾದ್ರೂ ಎದೆಗುಂದದೆ 1-2 ವರ್ಷ ಗಟ್ಟಿಯಾಗಿ ನಿಂತ್ರೆ ಮುಂದೆಂದಿಗೂ ಈ ಬಿಸಿನೆಸ್ ನಿಮ್ಮ ಕೈ ಬಿಡೋದಿಲ್ಲ ಅನ್ನೋದು ಸಿದ್ದೇಶ್ವರ ಗಾರ್ಮೆಂಟ್ಸ್ ಮಾಲೀಕರಾದ ದೀಪಾ ಅವರ ಮನದ ಮಾತು.
ಸಣ್ಣ ಮಟ್ಟದಲ್ಲಿ ಉದ್ಯಮವೊಂದನ್ನ ಆರಂಭಿಸಿ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಬೇಕು ಎಂದುಕೊಂಡವರಿಗೆ ಗಾರ್ಮೆಂಟ್ಸ್ ಅನ್ನೋದು ಒಂದು ಉತ್ತಮ ಆಯ್ಕೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದಾಗಿತ್ತು ಈ ಹೊತ್ತಿನ ಬಿಸಿನೆಸ್ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಲಾಭದಾಯಕ ಉದ್ಯಮದ ಮಾಹಿತಿಯೊಂದಿಗೆ ಬರ್ತೀವಿ. ನಮಸ್ಕಾರ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸಿನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸಿನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com.